ಪಾಪ ಶ್ರಾವಣಿ ಅಮ್ಮ ಒಬ್ರೆ ಎಲ್ಲನೂ ತಂದಿಡ್ತಿದಾರಲ್ಲ. ಲೇ ದನ, ಅಡುಗೆ ಮಾಡುವಾಗ ಕೈ ಸುಟ್ಕೊಂಡೆ ಬಾಯಿ ಸುಟ್ಕೊಂಡೆ ಅಂತ ಹೇಳ್ಕೊಂಡು ಪಾತ್ರೆ ತಂದಿಡುವಾಗ ಬೀಳಿಸ್ಬಿಟ್ರೆ ಯಾರು ಊಟ ಮಾಡೋಕ್ಕಾಗಲ್ಲ. ಹೋಗಿ ನೀನೇ ತಗೊಂಡ್ಬಂದಿಡೆ. ಅದೇ ಕರೆಕ್ಟಾಗಿ ಹೇಳಿದ್ರೆ ನೋಡಿಯತ್ತೆ, ಬೇಕು ಬೇಕು ಅಂತ ನಾವು ಹಸ್ಕೊಂಡಿರ್ಲಿ ಅಂತ ಏನಾರ ಬೀಳಿಸ್ಬಿಟ್ಟು ನಾಟಕ ಆಡಿದ್ರು ಆಡ್ಬೋದು. ಏ ದನ ಬಾರೆ, ಯಾವುದಕ್ಕೂ ನಾವೇ ಹೋಗಿ ತಗೊಂಡ್ಬಂದ್ಬಿಡೋಣ ಬಾ. ಲೇ ವಿಶಾಲು, ಇಲ್ಲೂ ನಿನ್ ಕೊಂಕ್ ಮಾತಾಡೋದನ್ನ ಬಿಡಲ್ವಾ? ನಾನು ಏನೇ ಮಾಡಿದ್ರು ನಿಮಗೆ ಕೊಂಕೆ ಅನ್ಸೋದು. ಹೌದು, ನಾನು ಕೊಂಕೆ ಮಾಡ್ತೀನಿ. ಎಲ್ಲ ತಂದಿಟ್ಟಾಯ್ತಲ್ಲ, ಬಡ್ಸಕ್ಕೆ ಹೇಳು. ಅತ್ತೆ, ನಾನ್ ಬಡಿಸ್ಬೇಕಾ? ಹೌದು ಶ್ರಾವಣಮ್ಮ, ನೀವು ತಾನೇ ಅಡುಗೆ ಮಾಡಿದ್ದು, ನಿಮ್ ಕೈಯಲ್ಲೇ ಬಡಿಸ್ಬೇಕು. ಬಡಿಸಿ. ಅಮ್ಮ, ಈಗ ನೋಡು, ಅಡುಗೆಲಿ ಉಪ್ಪು ಇಲ್ಲ ಖಾರನೋ ಏನಾದರೂ ಜಾಸ್ತಿ ಆಗಿರುತ್ತೆ. ಅದನ್ನೇ ಇಟ್ಕೊಂಡು ಹೆಂಗೆ ಜಗಳ ಮಾಡ್ತೀನಿ ಅಂತ. ಇದೇನಮ್ಮ, ಸಾರು ಎಷ್ಟೊಂದು ರುಚಿಯಾಗಿದೆ. ಹೌದು, ಊಟ ಬಹಳ ಕೆಟ್ಟದಾಗಿದೆ. ಬಾಯಿಗೆ ಇಡಕ್ಕಾಗಲ್ಲ. ಈಗ ಈ ಊಟನ ನಾಯಿ ಸಾ ತಿನ್ನಲ್ಲ. ಏನಂದ್ರೆ ಹೇಳಿದ್ರೆ ನಾಯಿಗೆ ಹಾಕಿದ್ರು ತಿನ್ನಲ್ವಾ? ಯಾವ ನಾಯಿ ತಿನ್ನುತ್ತೆ? ಬಂದೆ 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 ಎಲ್ಲಿ ಕೊಡಿ. ಇರಿ 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 ಅಂದ್ರೆ ನಾಯಿ ಕೂಡ ತಿನ್ನಲ್ವಾ? ಹಾಕಿ ನೋಡ್ತೀನಿ, ತಿನ್ನುತ್ತೋ ಇವತ್ತು ನೋಡೋಣ. ಅಯ್ಯೋ ಮಾವ, ಯಾಕೆ ಸುಮ್ಮನೆ ಕೊಟ್ಬಿಡಿ, ಪಾಪ ಹಸ್ಕೊಂಡಿರ್ತಾರೆ. ಮತ್ತಿನ್ನೇನಮ್ಮ, ನಾಯಿ ಕೂಡ ತಿನ್ನಲ್ಲ ಅಂತ ಹೇಳ್ತಿದ್ದಾರೆ. ನಾಯಿಗೆ ಒಂದೊತ್ತು ಊಟ ಹಾಕಿದ್ರೆ ಅದು ನಮ್ಮನ್ನ ಕಾಯುತ್ತಮ್ಮ. ನೋಡೋಣ ಇರಿ, ಹಾಕಿ ನೋಡ್ತೀನಿ, ತಿನ್ನುತ್ತೋ ಇಲ್ವೋ ನೋಡೋಣ. ಪರವಾಗಿಲ್ಲ ಬಿಡಿ ಮಾವ, ಸುಮ್ಮನೆ ಯಾಕೆ ಅವ್ರನ್ನ ಗೋಳು ಹಾಕೋತೀರ? ಕೊಡಿ ಇಲ್ಲಿ, ಅಯ್ಯೋ ತಗೊಳ್ಳಿ. ಏನ್ ದನು, ನಿನ್ ತಟ್ಟೆನು ನಾಯಿಗೆ ಹಾಕದ? ಮಮ್ಮಿ, ನಿನ್ನ ಮಾತು ನಂಬಿಕೊಂಡು ಹೊಟ್ಟೆಗೆ ಅನ್ನ ಇಲ್ಲದೆ ಮಾಡ್ಕೊಂಡ್ಬಿಡ್ತೀನಲ್ಲ ಮಮ್ಮಿ. ಎಷ್ಟು ಚೆನ್ನಾಗಿರೋ ಊಟ. ಅಯ್ಯೋ, ಮೊದಲೇ ಹೊಟ್ಟೆ ಸಿಕ್ಕಾಪಟ್ಟೆ ಎಸಿತಾಯಿತ್ತು. ಅಯ್ಯಪ್ಪ, ನಾನು ತಿನ್ಕೊಂಬಿಡ್ತೀನಪ್ಪ. ನಾನೇನೋ ಮಾಡಲಿ, ಕೈಯಲ್ಲಿ 5 ಪೈಸೆ ಗತಿ ಅಂತಾರಳು. ಅವಳಿಗೆ ಏನು ಮರ್ಯಾದೆ ಕೊಡೋದು ಅಂದ್ಬಿಟ್ಟು ಸಿಕ್ಕ ಅವಕಾಶಗಳನ್ನೆಲ್ಲ ಬಳಸ್ಕೊಂಡು ನಾನು ಅವಳಿಗೆ ಅವಮಾನಗಳನ್ನೇ ಮಾಡಿಬಿಟ್ಟೆ. ಈಗ ನಾನು ಏನು ಮಾಡೋದು ಹೇಳು? ಹೆಂಗಾಗುತ್ತೆ ಅಂತ ನನಗೆ ಹೋಗ್ತಿತ್ತು. ಸದ್ಯ ಊಟ ಮತ್ತೆ ಸಿಗ್ತದ, ಅಷ್ಟೇ ಸಾಕು. ಅಲ್ಲ
ತಿನ್ನ ಅನ್ನಕ್ಕೆ ಅವಮಾನ ಮಾಡಬಾರ್ದು ಅಂತ ತಿಂತಾ ಇದ್ದೀನಿ. ಬೇಡ ಬೇಡ, ಚೆನ್ನಾಗಿಲ್ಲ, ಬೇಡ. ಅಬ್ಬ, ಈ ಅಡುಗೆ ಚೆನ್ನಾಗಿದೆ ಅಂತ ಆಯ್ತು. ಏನೇ ಇತ್ತೀಚೆಗೆ ನೀನ್ ತುಂಬಾ ಬದಲಾಗಿದೀಯಾ. ಆ ಶ್ರಾವಣಿ ಕಡೆನೇ ವಾಲ್ತಿದೀಯಾ. ಏನೇ ಹೇಳ್ತಿದ್ಯಾ ನೀನು? ಹಾಗಂತ ನಾನು ಹೇಳ್ತಿರೋದಲ್ಲಮ್ಮ, ನನ್ನ ಗಂಡ ಹೇಳಿದ್ದು. ನಿಮ್ಮಮ್ಮ ಯಾಕೋ ತುಂಬಾ ಬದಲಾಗಿ ಹೋಗಿದ್ದಾರೆ, ಆ ಶ್ರಾವಣಿ ಮೇಲೆ ಅಕ್ರೆ ತೋರಿಸ್ತಿದ್ದಾರೆ ಅಂತ. ಮಧ್ಯಾಹ್ನ ಬೇಕು ಅಂತಾನೆ ನಮ್ಮ ಕೈ ಕೆಲಸ ಮಾಡಿಸಿದ್ರು, ಆಮೇಲೆ ಪಾತ್ರೆನೆಲ್ಲ ಅವರೇ ತೊಳೆದ್ರು. ಇದಕ್ಕೆಲ್ಲ ಕಾರಣ ಶ್ರಾವಣಿ ಅಂತೆ. ನಿಮ್ಮಮ್ಮ ಯಾವತ್ತಿದ್ರು ಸೊಸೆ ಪರಾನ ಬಿಡು ಅಂತಿದ್ರು. ಹೌದಾ? ಅದನ್ನೆಲ್ಲ ಕೇಳಿಸ್ಕೊಂಡು ನಾನು ಸುಮ್ಮನೆ ಇದ್ಬಿಡ್ತೀನೇನಮ್ಮ. ಸರಿಯಾಗಿ ಹೇಳಿ ಬಂದಿದ್ದೀನಿ. ಏನಂತ? ನಮ್ಮಮ್ಮ ಯಾವತ್ತಿದ್ರು ನಮ್ಮ ಪಾರ್ಟಿನೇ ಅಂತ. ಆ ಶ್ರಾವಣಿ ಬಂದ್ಮೇಲೆ ನಾವು ಮನೆಯವರೆಲ್ಲ ಎಷ್ಟು ನರಳಾಡಿದೀವಿ. ಅದನ್ನೆಲ್ಲ ಮರ್ತ್ಬಿಟ್ಟು ನಮ್ಮಮ್ಮ ಅವಳ ಹತ್ರ ಹೋಗ್ತಾರಾ? ನಮ್ಮಮ್ಮ ಅಷ್ಟು ಸುಲಭಕ್ಕೆ ಕರ್ಗೋಳಲ್ಲ. ನಮ್ಮನೆ ನೆಮ್ಮದಿ ಕಿತ್ಕೊಂಡಿರೋರ್ ಹತ್ರ ಮುಖ ಕೊಟ್ಟು ಮಾತಾಡ್ಸೋದಿಲ್ಲ ಅಂತ ಸರಿಯಾಗಿ ಹೇಳ್ಬಿಟ್ಟು ಬಂದಿದ್ದೀನಿ. ಏನೋ ಮಾಡಿರೋ ಅಡ್ಗೆನ ಬೀಳಿಸ್ಬಾರ್ದು ಅಂತ ಪಾತ್ರೆನ ನಮ್ಮ ಕೈಲಿ ತರಕ್ ಹೇಳ್ದೆ. ನಾವೆಲ್ಲ ಹಸ್ಕೊಂಡಿರ್ಬಾರ್ದು ಅಂತ ನೀನ್ ಆ ಥರ ಹೇಳಿದ್ರೆ ನನ್ ಗಂಡ ನಿನ್ನನ್ನೇ ತಪ್ಪು ತಿಳ್ಕೊಂಡ್ಬಿಡೋದೇನಮ್ಮ. ನೋಡಮ್ಮ, ಪ್ರತಿದಿನ ಪಾತ್ರೆ ತೊಳೆಯೋ ಹಾಗೆ ಏನೋ ಮರ್ತು ಇವತ್ತು ಪಾತ್ರೆ ತೊಳೆದಿದ್ಯಾ. ಅಷ್ಟಕ್ಕೆ ನೀನ್ ಶ್ರಾವಣಿನ ಒಪ್ಕೊಂಡ್ ಹಾಗಾಗತ್ತಾ? ಯಾರೇನೇ ಅನ್ಲಿ ನೀನ್ ಮಾತ್ರ ತಲೆ ಕೆಡ್ಸ್ಕೋಬೇಡಮ್ಮ. ಯಾವುದೇ ಕಾರಣಕ್ಕೂ ನಾವು ಮಾತ್ರ ಶ್ರಾವಣಿ ಹತ್ರ ಮಾತಾಡ್ಕೂಡ್ದು, ಅಲ್ವೇನಮ್ಮ? ಹ್ಞೂ, ಹೌದೌದು, ಮಾತಾಡ್ಸ್ಕೂಡ್ದು. ಅಯ್ಯೋ ದೇವ್ರೆ, ಇದೆಂಥ ಪರೀಕ್ಷೆನಪ್ಪ. ಬಲ್ಗಾಲಿಟ್ಟು ಮನೆಗೆ ಬಂದಿರೋ ಸೊಸೆ, ಮನಸ್ಸಿಗೆ ಇಷ್ಟ ಆಗಿರೋ ಸೊಸೆ, ಆದರೂ ಅಂಥ ಸೊಸೆ ಜೊತೆ ಮಾತಾಡೋಕ್ಕಾಗ್ದಿರೋ ಅತ್ತೆ. ಅಯ್ಯೋ, ಇದೆಲ್ಲ ಯಾವಾಗ ಸರಿ ಆಗುತ್ತೋ ಏನೋ.